ಇಡೀ ರಾಜ್ಯಾದ್ಯಂತ ಕುರುಬ ಸಮಾಜದ ದೊಡ್ಡ ದ್ಯಾವರು ನಡೆಯುತ್ತೆ. ಅದೇ ರೀತಿ ಮುಳಬಾಗಿಲು ತಾಲೂಕಿನಲ್ಲಿ 4-5 ದ್ಯಾವರುಗಳಿದೆ. ಅದರಲ್ಲಿ ಮುಳಬಾಗಿಲು ಅಂಚಿಕಲ್ ರಾಯಸ್ವಾಮಿ, ಸತ್ಯರಾಯಸ್ವಾಮಿ ದ್ಯಾವರುಗಳು ಇವತ್ತು ನಡೀತಾ ಇದೆ. ಏನು ನಮ್ಮ ಕುರುಬ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಪಕ್ಕದ ರಾಜ್ಯಗಳಿಂದ ಹಿಡಿದು ಆಂಧ್ರ, ತಮಿಳುನಾಡು, ಕರ್ನಾಟಕದಿಂದ 3 ರಾಜ್ಯಗಳಿಂದ ಈ ಆಯಾ ಪಂಗಡಗಳು ದ್ಯಾವರುಗಳು ನಡೆಯುತ್ತೆ. ಅದೇ ರೀತಿ ಮುಳಬಾಗಿಲು ತಾಲೂಕಲ್ಲಿ ಇದು ಅತಿ ಹೆಚ್ಚು ಲಕ್ಷಾಂತರ ವರ್ಷಗಳಿಂದ ಏನು ನಮ್ಮ ತಾತ ಮುತ್ತಾತ ಕಾಲದಿಂದ ನಡ್ಕೊಂಡು ಬರ್ತಾ ಇರೋ ಒಂದು ಕಾರ್ಯಕ್ರಮ ಇದು. ಇವತ್ತು ನಮ್ಮ ಈಶಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ಈ ಭಾಗದಲ್ಲಿ ನಮ್ಮ ಮುಖಂಡರಾದಂಥ ನಮ್ಮ ಸಮಾಜದ ಮುಖಂಡರಾದಂಥ ಕತ್ತಲಲ್ಲಿ ಶಂಕರ್ ಅವರ ಒಂದು ಇದರ ಪೆಂಡಾಲ್ ಹತ್ರ ಇದ್ದೀವಿ. ಯಾಕಂದರೆ ಇದು ಅನಾದಿ ಕಾಲದಿಂದಲೂ ನಮ್ಮ ಸಂಪ್ರದಾಯ ಕುರುಬ ಸಮಾಜದ್ದು. ಭಾರಿ ಶ್ರದ್ಧಾಭಕ್ತಿಯಿಂದ ಏನು ಒಂದು ಆರಾಮ ಮಾಡ್ತಾಯಿದ್ರು. ಮೊದಲಿಂದ ನಾವು ಬಂಡಿಗಳಲ್ಲಿ ಹೋಗ್ತಾ ಇದ್ವಿ ದಾವಣಗೆರೆಗೆ. ಇವಾಗ ಏನಾಗಿದೆ ಅಂದರೆ ಈ 4-5 ವರ್ಷಗಳಿಂದ ಒಂದು 4 ತಿಂಗಳು 5 ತಿಂಗಳಿಂದನೇ ಪೆಂಡಾಲ್ಗೆ ಜಾಗ ಬುಕ್ ಮಾಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಒಂದು ಜಾತ್ರೆ ಇದು ನಮ್ಮ ಸಮಾಜದಲ್ಲಿ. ಈ ರಾಜ್ಯ ಮುಖ್ಯಮಂತ್ರಿಗಳು ಕೂಡ ಪ್ರತಿ ಜಾತ್ರೆಗಳಿಗೂ ಬರ್ತಾರೆ. ಇವತ್ತು ರೇವಣ್ಣ ಅವರು ಬರಬೇಕಾಗಿತ್ತು, CM ಅವರು ಬರಬೇಕಾಗಿತ್ತು. ಎಲ್ಲರೂ ಹೇಳಿದ್ರು ಬಂದು ಈ ಏನು ಈ ಜಾತ್ರೆಗೆ ಸೇರಿದಂಥ ಅವರು ಅಲ್ಲಿ ಸ್ಟೇಷನ್ ಇರೋದ್ರಿಂದ ಬರೋಕ್ಕಾಗಿಲ್ಲ. ಅದರಿಂದ ಇವತ್ತು ಈ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮಾಜದ ಕುರುಬ ಸಮಾಜದ ಎಲ್ಲ 3 ರಾಜ್ಯಗಳ ನಮ್ಮ ಸಮಾಜ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಮುದಾಯ ಒಗ್ಗಟ್ಟಾಗಿದೆ. ನಮ್ಮ ಸಮುದಾಯ ಯಾವತ್ತೂ ಯಾವುದೇ ಹಳ್ಳಿಯಲ್ಲಿ ಹೋಗ್ರಿ, ಈ ನಡುವೆ 4-5 ಟರ್ಮಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಏನು ಮಠ 1992ರಲ್ಲಿ ಕಾಗಿನೆಲೆ ಮಠ ಸ್ಥಾಪನೆ ಆದಮೇಲೆ ಇಡೀ ರಾಜ್ಯದಲ್ಲಿ ಸಮಾಜ ಒಟ್ಟಿಗಿದೆ, ಸಮಾಜ ಒಟ್ಟು ಇರುತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಂತ ಹೇಳ್ತಾ 2 ಮಾತು ಮಾತಾಡಕ್ಕೆ ಹೋಗ್ಬೇಕು. ಅದು ನಮ್ಮ ಜಗದೀಶ್ ಹೇಳ್ತಾ ಇದ್ರು ಬರ್ತಾ ಹಿಂಗೆ ಬರ್ತಾ ಇದ್ದೆ, ನಾನ್ ವೆಜ್ ಆ ಕಡೆ ಮಾಡ್ತಾರೆ, ವೆಜ್ ಆ ಕಡೆ ಮಾಡ್ತಾರೆ ಅಂತ ಕೇಳಿದ್ರಂತೆ. ನಮ್ಮಲ್ಲಿ ಪ್ಯೂರ್ಲಿ ವೆಜಿಟೇರಿಯನ್. ನಮ್ಮಲ್ಲಿ ಈ ಮಟನ್ ಮಾಡಲ್ಲ. ನಮ್ಮ ಭಾರಿ ಶ್ರದ್ಧಾಭಕ್ತಿಯಿಂದ ನಮ್ಮ ದೇವರನ್ನು ಪೂಜಿಸ್ತಾರೆ ಈ ಜಾತ್ರೆಯಲ್ಲಿ. ನಾನ್ ವೆಜ್ ಏನು ಅಂದರೆ ಜಾತ್ರೆ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗ್ತೀವಲ್ಲ ಅಲ್ಲಿ ನಾನ್ ವೆಜ್ ಮಾಡಿ ಆಮೇಲೆ ಹೋಗ್ತಾರೆ ಹಳ್ಳಿಯಲ್ಲಿ. ಅದೊಂದು ಸಾಂಪ್ರದಾಯ ಮೊದಲಿಂದ. ಈ ಜಾತ್ರೆಯಲ್ಲಿ ಪ್ಯೂರ್ಲಿ ವೆಜ್. ಒಂದು ತಿಂಗಳಿಂದ ಮನೆಯಲ್ಲಿ ನಾನ್ ವೆಜ್ ಇದು ಮಾಡಲ್ಲ ನಮ್ಮವರು. ಅಷ್ಟು ಶ್ರದ್ಧಾಭಕ್ತಿಯಿಂದ ಈ ದ್ಯಾವರ ಮಾಡ್ತಾರೆ. ನಮ್ಮ ಬುದ್ಧಿ ಬಂದ ಮೇಲೆ ನಮ್ಮೂರಲ್ಲಿ ಇದೇ ದ್ಯಾವರದ ದೇವಸ್ಥಾನ ಇರೋದು. ನಮ್ಮ ಮಾವನವರು ಪೂಜಾರಿಗಳು SC STಗಳು ಒಂದು ತಿಂಗಳಿಂದ ಬರೋಕ್ಕೂ ಹೋಗಲ್ಲ ನಮ್ಮ ಮನೆಯಲ್ಲಿ. ಆ ರೀತಿ ಸಂಪ್ರದಾಯ ಮೊದಲಿಂದ. ಇವಾಗ ಅವೆಲ್ಲ ಇದು ಮಾಡಲ್ಲ. ಮೊದಲಿಂದ ಆ ಸಂಪ್ರದಾಯ ಇದೆ ನಮ್ಮಲ್ಲಿ. ಯಾರು ಇದನ್ನು ಅವ್ರು ಬರಬಾರ್ದು ಅನ್ನೋದು ಮೊದಲಿಂದ ಪದ್ಧತಿ ಅದು. ಇಷ್ಟು ಹೇಳಿ 4 ಮಾತು ಮಾತಾಡೋಕ್ಕೆ ಹೋಗ್ತೀವಿ ನಾವು.